ಆ ಒಂದು ಕ್ಷಣ ನಾವೆಲ್ಲರೂ ಯೋಚನೆ ಮಾಡೋಣ ಅಂದ್ರೆ ನಾವು ಯಾವುದೋ ಒಂದು ಹೊಸ ವಿಷಯ ಕಲಿಬೇಕು ಅಂತನೋ ಅಥವಾ ಒಂದು ಮುಖ್ಯವಾದ ಪುಸ್ತಕ ಓದ್ಬೇಕು ಅಂತಾನೋ ಕೂರ್ತೀವಲ್ವಾ? ಹೌದು, ಖಂಡಿತ. ಇದು ಎಲ್ಲರ ಲೈಫ್ನಲ್ಲೂ ಆಗೋದೆ. ಸರಿಯಾಗಿ ಒಂದು 5 ನಿಮಿಷ ಆಗಿರುತ್ತೆ, ನಮ್ ಕೈಯಲ್ಲಿ ಪಟ್ ಅಂತ ಮೊಬೈಲ್ ಬಂದಿರುತ್ತೆ. ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸ್ಆಪ್ ನೋಡ್ತಾ ಇರ್ತೀವಿ. ಕರೆಕ್ಟ್. ನಮ್ಗೆ ಅರಿವಿಲ್ದೆ ಆ ಕೆಲಸ ಆಗ್ತಾ ಇರುತ್ತೆ. ಹೌದು. ಆಗ ನಮ್ಗೇನಾಗುತ್ತೆ ಅಂದ್ರೆ, ನನ್ ಫೋಕಸ್ ಹಾಳಾಗಿದೆ, ನಂಗೆ ಏಕಾಗ್ರತೆನೇ ಇಲ್ಲ, ನನ್ನ ಅಟೆನ್ಷನ್ ಸ್ಪ್ಯಾನ್ ತುಂಬಾ ಕಮ್ಮಿ ಆಗ್ತಿದೆ ಅಂತ ನಮ್ಮನ್ನ ನಾವೇ ಬೈಕೊಳ್ತೀವಿ. ನಾವೇ ನಮ್ಗೆ ನೆಗೆಟಿವ್ ಆಗಿ ಹೇಳ್ಕೊಳ್ತೀವಿ. ಆದ್ರೆ ಒಂದು ವೇಳೆ ನಮ್ಮ ಫೋಕಸ್ ಅಥವಾ ಗಮನ ಎಲ್ಲೂ ಹಾಳಾಗಿಲ್ಲ, ಬದಲಾಗಿ ನಮ್ಮ ಮಿದುಳು ಅತ್ಯಂತ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಿದೆ ಅಂತ ಆದ್ರೆ? ಓಹೋ, ಅಂದ್ರೆ ನಮ್ಮ ಬ್ರೈನ್ ಕರೆಕ್ಟಾಗೆ ಫಂಕ್ಷನ್ ಆಗ್ತಿದೆ ಅಂತ. ಹೌದು. ನಮ್ಮ ಏಕಾಗ್ರತೆ ಮುರಿದು ಬಿದ್ದಿಲ್ಲ, ಬದಲಾಗಿ ಅದು ಬೇರೆ ಯಾವುದ್ರಿಂದಲೂ ಕಿಡ್ನಾಪ್ ಆಗಿದೆ ಅಂತ ನಮ್ಗೆ ಗೊತ್ತಾದ್ರೆ ಹೇಗಿರುತ್ತೆ? ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬಹುದು. ಆದ್ರೆ ನಾವು ಗಮನಭಂಗ ಅಥವಾ ಡಿಸ್ಟ್ರಾಕ್ಷನ್ ಅಂತ ಏನನ್ನ ಕರಿತೀವೋ ಅದು ವಾಸ್ತವದಲ್ಲಿ ಬೇರೆದೇ ಆಗಿರುತ್ತೆ. ಇದೇ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯ ಮುಖ್ಯ ವಿಷಯ. ನಾವು ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ಬರೆದಿರುವ ದ ಗ್ರಾವಿಟಿ ಆಫ್ ಪ್ರಿಯಾರಿಟಿ, ಮಾಸ್ಟರಿಂಗ್ ಅಟೆನ್ಷನ್ ವಯಾ ಅಟ್ರಾಕ್ಷನ್ ಅನ್ನೋ ಪುಸ್ತಕದಿಂದ ಆಯ್ದ ಸೀಕ್ರೆಟ್ 50 ಲೇಖನದ ಒಳನೋಟಗಳನ್ನು ಚರ್ಚೆ ಮಾಡ್ತಿದ್ದೀವಿ. ಖಂಡಿತ ಈ ಲೇಖನ ನಿಜಕ್ಕೂ ನಮ್ಮ ಕಣ್ಣು ತೆರೆಸುವಂತ ಸತ್ಯಗಳನ್ನು ಹೇಳುತ್ತೆ. ಈ ಮೂಲ ಪಠ್ಯವನ್ನು ಓದಿದಾಗ ಇದುವರೆಗೂ ನಾವು ನಂಬಿಕೊಂಡು ಬಂದಿದ್ದ ಡಿಸ್ಟ್ರಾಕ್ಷನ್ ಅನ್ನೋ ಕಾನ್ಸೆಪ್ಟ್ ಅನ್ನು ಇದು ಸಂಪೂರ್ಣವಾಗಿ ಬುಡಮೇಲು ಮಾಡುತ್ತೆ. ಹೌದು. ಏಕಾಗ್ರತೆಯ ಕೊರತೆ ಅಥವಾ ಡಿಸ್ಟ್ರಾಕ್ಷನ್ ಅನ್ನೋದು ವಾಸ್ತವದಲ್ಲಿ ನಮ್ಮ ಭ್ರಮೆ ಅಂತ ಇದು ಬಹಳ ಸ್ಟ್ರಾಂಗ್ ಆಗಿ ಹೇಳುತ್ತೆ. ಆ ಮಾತು 100ಕ್ಕೆ 100 ನಿಜ. ಇದು ಕೇವಲ ಪದಗಳ ಆಟ ಅಲ್ಲ ಗೊತ್ತಾ. ಡಿಸ್ಟ್ರಾಕ್ಷನ್ ಮತ್ತು ಅಟ್ರಾಕ್ಷನ್ ಅಂದ್ರೆ ಗಮನಭಂಗ ಮತ್ತು ಆಕರ್ಷಣೆ, ಇವೆರಡರ ನಡುವೆ ಇರುವ ಆ ಒಂದು ಸೂಕ್ಷ್ಮವಾದ ಮಾನಸಿಕ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ನಾವೆಲ್ಲರೂ ನಂಗೆ ಓದೋದರ ಕಡೆ ಗಮನ ಕೊಡಕ್ಕಾಗ್ತೀನಾ ಅಂತ ಕಂಪ್ಲೇಂಟ್ ಮಾಡ್ತೀವಿ. ಹೌದು, ನಾವು ಯಾವಾಗ್ಲೂ ಅದನ್ನೇ ಹೇಳೋದು. ಆದ್ರೆ ನನ್ನ ಗಮನ ಬೇರೆ ಯಾವುದೋ ಒಂದು ವಿಷಯದ ಕಡೆಗೆ ಬಲವಾಗಿ ಆಕರ್ಷಿತ ಆಗ್ತಿದೆ ಅಂತ ನಾವು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಎಕ್ಸಾಕ್ಟ್ಲಿ. ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ಕೃತಿಯು ಇದೇ ಮಾನಸಿಕ ಸತ್ಯದ ಮೇಲೆ ಬೆಳಕು ಚೆಲ್ಲುತ್ತೆ. ಓಕೆ, ಇದನ್ನ ಇನ್ನೊಂಚೂರು ಬಿಡಿಸಿ ನೋಡೋಣ. ಈಗ ಆ ಒಬ್ಬ ವಿದ್ಯಾರ್ಥಿ ಬಂದು, ನಾನು ಓದುವಾಗ ನಂಗೆ ತುಂಬಾ ಡಿಸ್ಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಈ ಪಠ್ಯದ ಪ್ರಕಾರ ಆ ವಿದ್ಯಾರ್ಥಿಯ ಗಮನ ಎಲ್ಲೂ ಭಂಗ ಆಗ್ತಿಲ್ಲ, ಬದಲಿಗೆ ಆತನ ಗಮನ ಇನ್ನೆಲ್ಲೋ, ಅಂದ್ರೆ ವಿಡಿಯೋ ಗೇಮ್ಸ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಅಥವಾ ಸ್ನೇಹಿತರ ಜೊತೆಗಿನ ಚಾಟಿಂಗ್ ಕಡೆಗೆ ಬಲವಾಗಿ ಆಕರ್ಷಿತ ಆಗ್ತಿದೆ ಅಷ್ಟೇ. ಕರೆಕ್ಟ್. ಅಂದ್ರೆ ನಮ್ಮ ಗಮನ ಯಾವಾಗ್ಲೂ ನಮ್ಮ ಆದ್ಯತೆಯನ್ನ ಅಂದ್ರೆ ನಮ್ಮ ಪ್ರಯಾರಿಟಿಯನ್ನ ಫಾಲೋ ಮಾಡುತ್ತೆ ಅಂತ ಆಯ್ತು ಅಲ್ವಾ? ಖಂಡಿತ. ನಮ್ಮ ಗಮನ ಅನ್ನೋದು ಯಾವಾಗ್ಲೂ ನಾವು ಆ ನಿರ್ದಿಷ್ಟ ಕ್ಷಣದಲ್ಲಿ ಯಾವುದಕ್ಕೆ ಅತಿ ಹೆಚ್ಚು ಬೆಲೆ ಕೊಡ್ತೀವೋ, ಯಾವುದನ್ನ ಹೆಚ್ಚು ಮೌಲ್ಯಯುತ ಅಂತ ಭಾವಿಸ್ತೀವೋ ಆ ಕಡೆಗೆ ತಾನಾಗಿ ಹರಿಯುತ್ತೆ. ಓಕೆ. ಹೌದು. ನಮ್ಮ ಮಿದುಳಿಗೆ ಓದೋದಕ್ಕಿಂತ ಆಟ ಆಡೋದು ಅಥವಾ ಸೋಷಿಯಲ್ ಮೀಡಿಯಾ ನೋಡೋದು ಹೆಚ್ಚು ಮುಖ್ಯ ಅಥವಾ ಹೆಚ್ಚು ರಿವಾರ್ಡಿಂಗ್ ಅಂತ ಅನ್ಸಿದ್ರೆ ಅದು ಸಹಜವಾಗಿಯೇ ಆ ಕಡೆ ವಾಲುತ್ತೆ. ಅಂದ್ರೆ ಇದು ನಮ್ಮ ಮಿದುಳಿನ ವೀಕ್ನೆಸ್ ಅಲ್ಲ ಅಂತ? ಅಲ್ಲವೇ ಅಲ್ಲ. ಇದು ಮೂಲತಃ ಏಕಾಗ್ರತೆಯ ದೌರ್ಬಲ್ಯ ಅನ್ನೋದೇ ಸುಳ್ಳು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾನೊಂದು ಉದಾಹರಣೆ ಯೋಚಿಸ್ತಿದ್ದೆ. ಈಗ ಒಂದು ಅಯಸ್ಕಾಂತ ಅಥವಾ ಮ್ಯಾಗ್ನೆಟ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಮ್ಯಾಗ್ನೆಟ್. ಆ ಮ್ಯಾಗ್ನೆಟ್ ಅನ್ನ ನಾವು ಒಂದು ಮರದ ತುಂಡಿಗೆ ಅಂಟಿಸೋಕೆ ಪ್ರಯತ್ನ ಮಾಡ್ತೀವಿ. ಆದ್ರೆ ಅಯಸ್ಕಾಂತ ಮರಕ್ಕೆ ಅಂಟ್ಕೊಡುವ ಬದಲು ಪಕ್ಕದಲ್ಲೇ ಇರೋ ಒಂದು ಕಬ್ಬಣದ ತುಂಡಿಗೆ ಹೋಗಿ ಪಟ್ಟಂತ ಅಂಟ್ಕೊಳ್ಳುತ್ತೆ. ಹೌದು, ಅದು ಮ್ಯಾಗ್ನೆಟ್ನ ಸ್ವಭಾವ ತಾನೆ. ಕರೆಕ್ಟ್. ಇಲ್ಲಿ ಅಯ್ಯೋ ಮ್ಯಾಗ್ನೆಟ್ ಕೆಲಸ ಮಾಡ್ತಿಲ್ಲ ಅಂತ ಅಂದ್ಕೊಳ್ಳಲ್ಲ ಅಲ್ವಾ? ಖಂಡಿತ ಇಲ್ಲ. ಯಾಕಂದ್ರೆ ಅದು ಮರಕ್ಕೆ ಅಂಟ್ಕೊಳ್ಳೋಕೆ ವಿಫಲ ಆಗ್ತಿರ್ಬೋದು, ಆದ್ರೆ ಪಕ್ಕದಲ್ಲಿರೋ ಕಬ್ಬಿಣದ ತುಂಡಿಗೆ ಯಶಸ್ವಿಯಾಗಿ ಆಕರ್ಷಿತ ಆಗ್ತಿದೆ. ನಮ್ಮ ಮಿದುಳು ಕೂಡ ಹೀಗೇನೆ ಅಲ್ವಾ ಕೆಲಸ ಮಾಡೋದು? ವಾವ್! ಆ ಮ್ಯಾಗ್ನೆಟ್ ಉದಾಹರಣೆ ನಮ್ಮ ಮಿದುಳಿನ ಕೆಲಸ ಮಾಡುವ ರೀತಿಯನ್ನ ಬಹಳ ನಿಖರವಾಗಿ ವಿವರಿಸುತ್ತೆ. ಮ್ಯಾಗ್ನೆಟ್ ತನ್ನ ಸ್ವಭಾವಕ್ಕೆ ತಕ್ಕಂತೆ ತನಗೆ ಯಾವುದು ಸೂಕ್ತವೋ ಅದಕ್ಕೆ ಆಕರ್ಷಿತವಾಗಿದೆ. ನಮ್ಮ ಮಿದುಳಿಗೂ ಕೂಡ ತನ್ನದೇ ಆದ ಒಂದು ನ್ಯಾಚುರಲ್ ಪ್ರೋಗ್ರಾಮಿಂಗ್ ಇರುತ್ತೆ. ಅದಕ್ಕೆ ತಕ್ಷಣದ ರಿವಾರ್ಡ್ ಅಥವಾ ಆ ಡೋಪಮೈನ್ ಬೇಕಿರುತ್ತೆ. ಡೋಪಮೀನ್, ಹೌದು. ಹಾಗಾಗಿ ಆ ಕ್ಷಣಕ್ಕೆ ತನಗೆ ಯಾವುದು ಅತಿ ಹೆಚ್ಚು ಸಂತೋಷ ಕೊಡುತ್ತೋ ಅಥವಾ ಯಾವುದು ಹೆಚ್ಚು ಮುಖ್ಯ ಅಂತ ಅನ್ಸುತ್ತೋ ಆ ಕಡೆಗೆ ತನ್ನ ಸಂಪೂರ್ಣ ಗಮನವನ್ನು ಹರಿಸುತ್ತೆ. ಅಂದ್ರೆ ಅಲ್ಲಿ ಯಾವುದೇ ಫಾಲ್ಟ್ ಇಲ್ಲ. ಇಲ್ಲ. ಈ ಪ್ರಕ್ರಿಯೆಯಲ್ಲಿ ಏಕಾಗ್ರತೆಯ ವೈಫಲ್ಯ ಎಲ್ಲಿದೆ? ಇದು ಕೇವಲ ನಮ್ಮ ಆದ್ಯತೆಗಳ ನೇರವಾದ ಪ್ರತಿಬಿಂಬ ಅಷ್ಟೇ. ಯಾವುದರ ಮೇಲೆ ನಮ್ಮ ಆದ್ಯತೆ ಇರುತ್ತೋ ಅಲ್ಲಿ ನಮ್ಮ ಗಮನ ಹೋಗುತ್ತೆ. ಹೌದು, ಅಲ್ಲಿ ನಮ್ಮ ಗಮನ ಯಾವುದೇ ಅಡೆತಡೆ ಇಲ್ಲದೆ ಅತ್ಯಂತ ಶಕ್ತಿಯುತವಾಗಿ ಕೇಂದ್ರೀಕೃತವಾಗುತ್ತೆ. ಅಂದ್ರೆ ನಾವು ಕೆಲಸ ಮಾಡೋಕೆ ಕೂತಾಗ ನಮ್ ಕೈ ತಾನಾಗಿಯೇ ಫೋನ್ ಕಡೆ ಹೋಯ್ತು ಅಂದ್ರೆ
ಆ ಕ್ಷಣದಲ್ಲಿ ನಮ್ಮ ಮಿದುಳಿಗೆ ಕೆಲ್ಸಕ್ಕಿಂತ ಫೋನ್ ನೋಡೋದೇ ನಿನಗೆ ಹೆಚ್ಚು ಮುಖ್ಯವಾದ ಕೆಲ್ಸ ಅಥವಾ ಉನ್ನತ ಆದ್ಯತೆ ಅಂತ ಅನ್ಸಿದೆ. ಕರೆಕ್ಟ್. ನಮ್ಮ ಪ್ರಿಯಾರಿಟಿ ಬದ್ಲಾಗಿದೆ ಅಂತ ಅರ್ಥ ಅಲ್ವಾ? ಹೌದು. ಈ ಡಿಸ್ಟ್ರಾಕ್ಷನ್ ಅನ್ನೋದು ಒಂದು ರೋಗಲಕ್ಷಣ, ಅಂದ್ರೆ ಸಿಂಪ್ಟಮ್ ಅಷ್ಟೇ. ಅದೇ ಅಸ್ಲಿ ಕಾಯಿಲೆ ಅಲ್ಲ. ಓ, ಸಿಂಪ್ಟಮ್ ಅಷ್ಟೇ. ಹೌದು. ನಿಮ್ಮ ಆದ್ಯತೆ ಯಾವುದು ಅನ್ನೋದೇ ನಿಮ್ಮ ಗಮನದ ದಿಕ್ಕನ್ನ ನಿರ್ಧರಿಸೋದು. ಹಾಗಾಗಿಯೇ ಪಠ್ಯವು ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಇದು ಏಕಾಗ್ರತೆಯ ಕೊರತೆ ಅಲ್ಲ, ಇದು ಕೇವಲ ನಿಮ್ಮ ಆದ್ಯತೆಯ ಪ್ರತಿಬಿಂಬ ಅಂತ. ಸ್ವಲ್ಪ ಇರಿ, ನನಗಿಲ್ಲಿ ಒಂದು ದೊಡ್ಡ ಡೌಟ್ ಬರ್ತಿದೆ. ಹೇಳಿ. ನಮ್ಮ ಮಿದುಳು ನ್ಯಾಚುರಲ್ ಆಗಿ ಸ್ಮಾರ್ಟ್ಫೋನ್ ಕಡೆಗೋ ಅಥವಾ ಗೇಮ್ಸ್ ಕಡೆಗೋ ಅಷ್ಟು ಸುಲಭವಾಗಿ ಆಕರ್ಷಿತ ಆಗ್ತಿದೆ ಅಂದ್ರೆ ನಾವೇನೋ ತಪ್ಪು ಮಾಡ್ತಿದೀವಿ ಅಂತಾನಾ? ಅಥವಾ ನಮ್ಮ ಸುತ್ತಿನ ವಾತಾವರಣನೇ ಈ ಫೋನ್ಗಳನ್ನ, ಗೇಮ್ಸ್ಗಳನ್ನ ಅಷ್ಟು ಇರ್ರೆಸಿಸ್ಟಿಬಲ್ ಆಗಿ, ಅಂದ್ರೆ ತಡೆಯೋಕಾಗ್ದಷ್ಟು ಆಕರ್ಷಕವಾಗಿ ಡಿಸೈನ್ ಮಾಡಿದ್ಯೋ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂದ್ರೆ ಈ ಮೂಲ ಪಠ್ಯದಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ನಮ್ಮ ಮನೆಗಳಲ್ಲಿ, ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಓದೋದು ಅಥವಾ ಕಲಿಯೋದು ಅನ್ನೋದಕ್ಕೆ ನಾವು ಕೊಡ್ತಿರುವ ಅತಿ ಕಡಿಮೆ ಆದ್ಯತೆಯ ಬಗ್ಗೆ ಅಲ್ಲಿ ಚರ್ಚೆ ಇದೆ. ಹೌದು, ಇದು ನಾವು ಗಂಭೀರವಾಗಿ ಯೋಚಿಸಬೇಕಾದ ವಿಚಾರ. ನಾವು ಬದುಕ್ತಿರುವ ಈ ಸಾಮಾಜಿಕ ಮೌಲ್ಯ ವ್ಯವಸ್ಥೆಯಲ್ಲಿ ಯಾವುದಕ್ಕೆ ಅತಿ ಹೆಚ್ಚು ಪ್ರೋತ್ಸಾಹ ಸಿಗ್ತಿದೆ ಅಂತ ನಾವೆಲ್ಲರೂ ಒಮ್ಮೆ ಗಮನಿಸಬೇಕು. ಇನ್ಸ್ಟೆಂಟ್ ಪ್ಲೆಷರ್ಸ್, ಅಂದ್ರೆ ತಕ್ಷಣಕ್ಕೆ ಸಿಗುವ ಸಂತೋಷಗಳು, ಹೊಸ ಗ್ಯಾಜೆಟ್ಗಳು, ಸೋಷಿಯಲ್ ಮೀಡಿಯಾ, ಕಣ್ಣು ಕೋರೈಸುವ ಮನೋರಂಜನೆ, ಇವುಗಳಿಗೆ ಇಡೀ ಸಮಾಜ ಅತಿ ಹೆಚ್ಚು ಬೆಲೆ ಕೊಡುತ್ತೆ. ಅತಿ ಹೆಚ್ಚು ವ್ಯಾಲ್ಯೂ ಸಿಗ್ತಿದೆ ಅವುಗಳಿಗೆ. ಹೌದು. ಅದೇ ಸಮಯದಲ್ಲಿ ಮನೆಯಲ್ಲಿ ಮಕ್ಕಳಿಗೆ ಓದುವುದು ಅನ್ನೋದನ್ನ ಒಂದು ಖುಷಿಯ ವಿಚಾರವಾಗಿ, ಒಂದು ಉನ್ನತ ಆದ್ಯತೆಯಾಗಿ ನೋಡಕ್ಕೆ ನಾವು ಕಲಿಸೋದೇ ಇಲ್ಲ. ಬದಲಾಗಿ ಅದನ್ನ ಒಂದು ಭಾರ ಅನ್ನೋ ರೀತಿಯಲ್ಲಿ ಅಥವಾ ಒಂದು ಕಡ್ಡಾಯವಾದ ಕರ್ತವ್ಯ ಅನ್ನೋ ರೀತಿಯಲ್ಲಿ ಬಿಂಬಿಸ್ತೀವಿ ಅಲ್ವಾ? ಖಂಡಿತ. ನೀನು ಓದ್ಲೇಬೇಕು, ಹೋಮ್ವರ್ಕ್ ಮುಗಿಸ್ಲೇಬೇಕು ಅನ್ನೋ ಕಡ್ಡಾಯದ ಮಾತುಗಳು ಬರ್ತವೆ. ಅದು ಒಂಥರ ಶಿಕ್ಷೆ ತರ ಫೀಲ್ ಆಗುತ್ತೆ. ಹೋಮ್ವರ್ಕ್ ಮಾಡಿದ್ರೆ ಮಾತ್ರ ನಿನ್ಗೆ ಟಿವಿ ನೋಡೋಕ್ ಬಿಡ್ತೀವಿ ಅಂತಾರೆ. ಹೌದು, ಬಹುಮಟ್ಟಿಗೆ ಎಲ್ಲಾ ಮನೆಗಳಲ್ಲೂ ಇದೇ ಆಗೋದು. ಅಂದ್ರೆ ಇಲ್ಲಿ ಮೆಸೇಜ್ ಏನ್ ಹೋಗ್ತಿದೆ? ಟಿವಿ ನೋಡೋದು ಬಹುಮಾನ, ಓದೋದು ಶಿಕ್ಷೆ. ಹೌದು, ಆ ಬಹುಮಾನ ಮತ್ತು ಶಿಕ್ಷೆಯ ಕಲ್ಪನೆಯೇ ಈ ಸಮಸ್ಯೆಯ ಮೂಲ. ನಾವು ಕಲಿಯುವುದನ್ನ ಕೇವಲ ಒಂದು ಕೆಲಸ ಅಥವಾ ಬಾಧ್ಯತೆ ಅಂತ ಭಾವಿಸಿದಾಗ ನಮ್ಮ ಮನಸ್ಸು ಹೇಗೆ ರಿಯಾಕ್ಟ್ ಮಾಡುತ್ತಾ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಮನಸ್ಸು ಕಷ್ಟದಿಂದ ಓಡಿ ಹೋಗೋಕೆ ನೋಡುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಮನುಷ್ಯನ ಮನಸ್ಸು ಯಾವಾಗಲೂ ಕಷ್ಟದಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ ಮತ್ತು ಸುಲಭವಾಗಿ ಸಿಗುವ ಸಂತೋಷವನ್ನ ಹುಡುಕುತ್ತೆ. ಓದುವುದು ಒಂದು ಕರ್ತವ್ಯ ಮತ್ತು ಮೊಬೈಲ್ ನೋಡುವುದು ಸಂತೋಷ ಅಂತ ನಮ್ಮ ವಾತಾವರಣ ನಮಗೆ ಪದೇ ಪದೇ ಹೇಳಿಕೊಟ್ಟಾಗ ನಮ್ಮ ಮಿದುಳು ಸಹಜವಾಗಿಯೇ ಓದಿನಿಂದ ದೂರ ಸರಿಯುತ್ತೆ, ಮನರಂಜನೆಯತ್ತ ವಾಲುತ್ತೆ. ಯಾಕೆಂದ್ರೆ ನಮ್ಮ ಪರಿಸರವೇ ಮನರಂಜನೆಯನ್ನ ಉನ್ನತ ಆದ್ಯತೆಯಾಗಿ ರೂಪಿಸಿಬಿಟ್ಟಿದೆ. ಸರಿ, ಇಲ್ಲಿ ನನ್ನೊಂದು ಸ್ಟ್ರಾಂಗ್ ಮರುಪ್ರಶ್ನೆ ಇದೆ. ಕೇಳಿ. ಸಮಾಜ ನಮ್ಮುಂದೆ ಇಂಥ ತಕ್ಷಣದ ಸಂತೋಷಗಳನ್ನ ದಿನ ಬೆಳಗಾದ್ರೆ ಸುರಿತಿದೆ. ಎಲ್ಲೆಲ್ಲೂ ಸ್ಕ್ರೀನ್ಗಳು, ಅಟ್ರಾಕ್ಟಿವ್ ಆದ ಆಪ್ಗಳು. ಹೌದು. ಮತ್ತೊಂದೆಡೆ ಕಲಿಯೋದನ್ನ ಒಂದು ಡ್ರೈ ಆದ, ಕಡ್ಡಾಯದ ಹೊರೆಯಂತೆ ಬಿಂಬಿಸಲಾಗ್ತಿದೆ. ಹೀಗಿರುವಾಗ ಪಾಪ ಯಾವುದೋ ಒಬ್ಬ ವಿದ್ಯಾರ್ಥಿ ಅಥವಾ ನಮ್ಮಂತವರೇ ಕೆಲ್ಸ ಮಾಡೋಕ್ ಕೂತಾಗ ಫೋಕಸ್ ಮಾಡೋಕ್ ಒದ್ದಾಡ್ತಿದ್ರೆ ನಿನಗ್ ಏಕಾಗ್ರತೆನೇ ಇಲ್ಲ ಅಂತ ಆ ವ್ಯಕ್ತಿನ ದೂಷಿಸೋದ್ ಎಷ್ಟು ಸರಿ? ಆಕರ್ಷಕವಾದ ಗ್ಯಾಜೆಟ್ಗಳು ಮತ್ತು ಮನರಂಜನೆಯು ಸುತ್ತಲೂ ತುಂಬಿರುವಾಗ ಏಕಾಗ್ರತೆ ಇಲ್ಲ ಅಂತ ವ್ಯಕ್ತಿಯನ್ನ ಬೈಯೋದು ಇಡೀ ವ್ಯವಸ್ಥೆಯ ವೈಫಲ್ಯವನ್ನ ಮುಚ್ಚಿಹಾಕೋ ಪ್ರಯತ್ನ ಅಲ್ವಾ? ಇದು ಅತ್ಯಂತ ಆಳವಾದ ಮತ್ತು ನ್ಯಾಯಸಮ್ಮತವಾದ ವಾದ. ಪಠ್ಯದ ಆಶಯವೂ ಕೂಡ ಅದೇ ಆಗಿದೆ. ಅಂದ್ರೆ ನಾನ್ ಹೇಳ್ತಿರೋದು ಕರೆಕ್ಟ್ ಅಂತೀರಾ? ಖಂಡಿತ. ನಾವಿಷ್ಟು ದಿನ ಮಾಡ್ಕೊಂಡು ಬಂದಿರೋ ದೊಡ್ಡ ತಪ್ಪು ಅಂದ್ರೆ ಇದೆ. ವ್ಯವಸ್ಥೆಯ ಸಮಸ್ಯೆಯನ್ನ ವ್ಯಕ್ತಿಯ ತಲೆಗೆ ಕಟ್ಟೋದು. ಹೌದು. ನಿನಗೆ ಏಕಾಗ್ರತೆ ಇಲ್ಲ ಅಂತ ಒಬ್ಬ ವ್ಯಕ್ತಿಯನ್ನ ದೂಷಿಸೋದು ಖಂಡಿತ ತಪ್ಪು. ಯಾಕಂದ್ರೆ ಆ ವ್ಯಕ್ತಿ ತನ್ನ ಸುತ್ತಲಿನ ವಾತಾವರಣ ಯಾವುದಕ್ಕೆ ಹೆಚ್ಚು ಮೌಲ್ಯ ಕೊಡುತ್ತೋ ಅದಕ್ಕಷ್ಟೇ ಆಕರ್ಷಿತನಾಗ್ತಿದ್ದಾನೆ. ಕರೆಕ್ಟ್. ಅವನ ಮಿದುಳು ಕರೆಕ್ಟಾಗಿ ಕೆಲಸ ಮಾಡ್ತಿದೆ. ಹೌದು. ಇಡೀ ಸಿಸ್ಟಮ್ ತಕ್ಷಣದ ಸಂತೋಷಗಳಿಗೆ, ಗ್ಯಾಜೆಟ್ಗಳಿಗೆ ಮೊದಲ ಆದ್ಯತೆ ಕೊಡ್ತಿರುವಾಗ ಒಂದು ಡ್ರೈ ಆದ ಟೆಕ್ಸ್ಟ್ ಬುಕ್ ಕಡೆಗೆ ಗಮನ ಹರಿಯದೇ ಇರೋದು ಮಿದುಳಿನ ಅತ್ಯಂತ ಸಹಜ ಪ್ರಕ್ರಿಯೆ. ಹಾಗಾಗಿ ಸಮಸ್ಯೆ ಇರೋದು ವ್ಯಕ್ತಿಯ ಗಮನದಲ್ಲಿ ಅಲ್ಲ, ಬದಲಾಗಿ ಆತನಿಗೆ ನೀಡಲಾಗಿರುವ ಅಥವಾ ಆತನು ಅಳವಡಿಸಿಕೊಂಡಿರುವ ಆದ್ಯತೆಗಳಲ್ಲಿ. ಅಂದ್ರೆ ನಾವೆಲ್ಲರೂ ನಮ್ಮ ವಾತಾವರಣದ ಪ್ರಭಾವಕ್ಕೆ ಒಳಗಾಗಿದ್ದೀವಿ ಮತ್ತು ಸಮಸ್ಯೆಯ ಮೂಲ ನಾವು ಅಳವಡಿಸಿಕೊಂಡಿರುವ ಆದ್ಯತೆಗಳಲ್ಲಿದೆ ಅಂತ ಈಗ ನಮ್ಗೆ ಸ್ಪಷ್ಟವಾಯ್ತು. ಹೌದು. ಆದ್ರೆ
ನಾವು ಬರೀ ಈ ವಾತಾವರಣದ ಬಲಿಪಶುಗಳು ಅಂತ ಒಪ್ಕೊಂಡು ಸುಮ್ನೆ ಕೂರ್ಬೇಕಾ? ಇಲ್ಲ, ಖಂಡಿತ ಇಲ್ಲ. ಈ ಪರಿಸ್ಥಿತಿಯನ್ನ ನಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳೋದು ಹೇಗೆ? ಕೇವಲ ಸಮಸ್ಯೆಯನ್ನ ಚರ್ಚೆ ಮಾಡಿ ಬಿಡುವ ಬದಲು ಪರಿಹಾರದತ್ತ ಕೂಡ ನಾವು ಸಾಗಬೇಕಲ್ವಾ? ಖಂಡಿತವಾಗಿಯೂ. ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ಲೇಖನ ಕೇವಲ ಸಮಸ್ಯೆಯನ್ನ ಮಾತ್ರ ಹೇಳಿ ಕೈ ತೊಳೆದುಕೊಳ್ಳಲ್ಲ. ಅದು ಪ್ರಜ್ಞಾಪೂರ್ವಕ ಬದಲಾವಣೆ. ಪ್ರಜ್ಞಾಪೂರ್ವಕ ಬದಲಾವಣೆ. ಹೌದು. ಅಂದ್ರೆ ಕಾನ್ಷಿಯಸ್ ಶಿಫ್ಟ್ ಅನ್ನೋ ಒಂದು ಅದ್ಭುತವಾದ ಪರಿಹಾರವನ್ನು ಕೊಡುತ್ತೆ. ಓಕೆ. ನಾವು ಮಾಡಬೇಕಾದದ್ದು ಇಷ್ಟೇ: ಕಲಿಯುವುದು ನನ್ನ ಆದ್ಯತೆ ಅಂತ ನಾವು ಪ್ರಜ್ಞಾಪೂರ್ವಕವಾಗಿ ನಿರ್ಧಾರ ಮಾಡಬೇಕು. ಅದು ಸುಮ್ಮನೆ ಬಾಯಿಲ್ ಹೇಳ್ಕೊಳ್ಳೋದಲ್ಲ. ನಾನು ಓದಬೇಕು ಅಂತ ಹೇಳ್ಕೊಳ್ಳೋದಕ್ಕೂ, ಇದು ನನಗೆ ಮುಖ್ಯ, ಇದು ನನ್ನ ಪ್ರಯಾರಿಟಿ ಅಂತ ಮನಸ್ಸಿಗೆ ಸ್ಪಷ್ಟವಾದ ಸಂದೇಶ ಕಳಿಸೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ತುಂಬಾ ದೊಡ್ಡ ವ್ಯತ್ಯಾಸ ಇದೆ. ಪಠ್ಯದ ಪ್ರಕಾರ ಈ ರೀತಿ ನಾವು ನಮ್ಮ ಆದ್ಯತೆಯನ್ನ ಪ್ರಜ್ಞಾಪೂರ್ವಕವಾಗಿ ಬದಲಾಯಿಸಿದಾಗ ಮಿದುಳಿನಲ್ಲಿ ಏನಾಗುತ್ತೆ? ಲೇಖನ ಬಹಳ ಸ್ಪಷ್ಟವಾಗಿ ವಿವರಿಸುವ ಹಾಗೆ, ನಮ್ಮ ಆದ್ಯತೆ ಬದಲಾದ ತಕ್ಷಣ ನಮ್ಮ ಗಮನ ತಾನಾಗಿಯೇ ಮರುಸಂಘಟಿತವಾಗುತ್ತೆ. ಅಂದ್ರೆ ತನ್ನಷ್ಟಕ್ಕೆ ತಾನೇ ರೀಆರ್ಗನೈಸ್ ಆಗುತ್ತಾ? ಹೌದು, ರೀಆರ್ಗನೈಸ್ ಆಗುತ್ತೆ. ಯಾವುದೋ ಒಂದು ವಿಷಯ ನಮಗೆ ನಿಜಕ್ಕೂ ಮುಖ್ಯ ಅಂತ ಮನಸ್ಸಿಗೆ ರಿಜಿಸ್ಟರ್ ಆದಾಗ ನಾವು ಏಕಾಗ್ರತೆಯನ್ನ ಬಲವಂತವಾಗಿ ಎಳೆದು ತರಬೇಕಾದ ಅಗತ್ಯ ಇರಲ್ಲ. ಗಮನ ಸಹಜವಾಗಿ ಯಾವುದೇ ಎಕ್ಸ್ಟ್ರಾ ಪ್ರಯತ್ನ ಇಲ್ಲದೆ ಆ ಕೆಲಸದ ಮೇಲೆ ಒದಗಿ ಬರುತ್ತೆ. ವಾವ್, ಇದು ನಿಜಕ್ಕೂ ರೋಚಕವಾಗಿದೆ. ಇದನ್ನ ಕೇಳುವಾಗ ನನಗೆ GPS ನೆನಪಾಗ್ತಿದೆ. GPS? ಓಕೆ, ಹೇಗೆ? ನಾವು ಕಾರ್ನಲ್ಲಿ ಹೋಗುವಾಗ GPS-ನಲ್ಲಿ ಒಂದು ಡೆಸ್ಟಿನೇಷನ್ ಅಂದ್ರೆ ತಲುಪಬೇಕಾದ ಗಮ್ಯಸ್ಥಾನವನ್ನ ಸೆಟ್ ಮಾಡಿರ್ತೀವಿ ಅಲ್ವಾ? ಹೌದು. ಒಂದು ವೇಳೆ ನಾವು ಬೇರೆ ದಾರಿಯಲ್ಲಿ ಹೋದ್ರೆ ಅಥವಾ ನಾವು ತಲುಪಬೇಕಾದ ಜಾಗವನ್ನ GPS-ನಲ್ಲಿ ದಿಢೀರಂತ ಬದಲಾಯಿಸಿದ್ರೆ ಏನಾಗುತ್ತೆ? ಅದು ಬೇರೆ ದಾರಿ ತೋರಿಸುತ್ತೆ. ಕರೆಕ್ಟ್. ಅಯ್ಯೋ, ನೀವು ಬೇರೆ ದಾರಿ ಕೇಳಿದ್ರಿ ಅಂತ ಅದು ಕಾರನ್ನ ಬಲವಂತವಾಗಿ ಎಳಿಯಲ್ಲ. ಖಂಡಿತ ಇಲ್ಲ. ಬದಲಾಗಿ ಡೆಸ್ಟಿನೇಷನ್ ಬದಲಾದ ತಕ್ಷಣ GPS ತನ್ನ ದಾರಿಯನ್ನ ತಾನಾಗಿಯೇ ಮರುನಿರ್ದೇಶಿಸುತ್ತೆ, ಅಂದ್ರೆ ರೀಕ್ಯಾಲ್ಕ್ಯುಲೇಟ್ ಮಾಡುತ್ತೆ. ನಮ್ಮ ಮಿದುಳು ಕೂಡ ಇದೇ ತರ ವರ್ಕ್ ಆಗುತ್ತೆ ಅಲ್ವಾ? ಆ GPS ಉದಾಹರಣೆ ಈ ಇಡೀ ಪ್ರಕ್ರಿಯೆಯನ್ನ ಬಹಳ ಸರಳವಾಗಿ ವಿವರಿಸುತ್ತೆ. ನಿಮ್ಮ ಆದ್ಯತೆ ಅಥವಾ ಪ್ರಯಾರಿಟಿಯೇ ನಿಮ್ಮ GPS-ನ ಡೆಸ್ಟಿನೇಷನ್ ಇದ್ದ ಹಾಗೆ. ನೀವು GPS-ನಲ್ಲಿ ಮನೋರಂಜನೆ ಅನ್ನೋ ಡೆಸ್ಟಿನೇಷನ್ ಹಾಕಿದ್ರೆ ನಿಮ್ಮ ಮನಸ್ಸು ಅತ್ತ ಕಡೆಗೆ ದಾರಿ ತೋರಿಸುತ್ತೆ, ಫೋಕಸ್ ಅಲ್ಲಿಗೆ ಹೋಗುತ್ತೆ. ಅಂದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ಗಮನ ಅಲ್ಲಿಗೆ ಹೋಗುತ್ತೆ. ಹೌದು. ಆದ್ರೆ ಒಮ್ಮೆ ನೀವು ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಡೆಸ್ಟಿನೇಷನ್ ಅನ್ನ ಕಲಿಕೆ ಅಂತ ಬದಲಾಯಿಸಿದ್ರೆ ಸಾಕು, ನಿಮ್ಮ ಗಮನದ ದಿಕ್ಕು ತಾನಾಗಿಯೇ ರೀಕ್ಯಾಲ್ಕ್ಯುಲೇಟ್ ಆಗುತ್ತೆ. ಸೂಪರ್. ಆಗ ಸುತ್ತಮುತ್ತ ಎಷ್ಟೇ ಗೊಂದಲಗಳಿದ್ರು, ಎಷ್ಟೇ ಆಕರ್ಷಣೆಗಳಿದ್ರು, ಅವು ಕ್ರಮೇಣ ತಮ್ಮ ಶಕ್ತಿಯನ್ನ ಕಳೆದುಕೊಳ್ತವೆ. ಯಾಕಂದ್ರೆ ಅವು ಈಗ ನಿಮ್ಮ ಹೊಸ ಡೆಸ್ಟಿನೇಷನ್ನ ದಾರಿಯಲ್ಲಿ ಬರೋದಿಲ್ಲ. ಅಂದ್ರೆ ನಾವಿಷ್ಟು ದಿನ ಏಕಾಗ್ರತೆಗಾಗಿ ಫೋಕಸ್ ಮಾಡೋದಕ್ಕಾಗಿ ಸುಮ್ನೆ ಹೋರಾಟ ಮಾಡ್ತಿದ್ವಿ. ನಾವು ಮಾಡ್ಬೇಕಾಗಿದ್ದು ಕೇವಲ ನಮ್ಮ ಆದ್ಯತೆಗಳನ್ನ ಸರಿಪಡಿಸ್ಕೊಳ್ಳೋದು ಮಾತ್ರ ಅಲ್ವಾ? ಎಕ್ಸಾಕ್ಟ್ಲಿ. ಒಮ್ಮೆ ನಮ್ಮ ಪ್ರಯಾರಿಟಿ ಬದಲಾದ್ರೆ ಅಟೆನ್ಷನ್ ಅಥವಾ ಗಮನ ತಾನಾಗೆ ನಮ್ಮನ್ನ ಫಾಲೋ ಮಾಡುತ್ತೆ. ಅದೇ ಇದರ ಹಿಂದಿನ ಅಸ್ಲಿ ಗುಟ್ಟು. ಇದನ್ನ ನಾವು ಸ್ವಲ್ಪ ವಿಶಾಲವಾದ ದೃಷ್ಟಿಕೋನದಿಂದ ನೋಡಿದ್ರೆ, ಅಂದ್ರೆ ಬಿಗ್ ಪಿಕ್ಚರ್ನಲ್ಲಿ ನೋಡಿದ್ರೆ, ಮೂಲ ಪಠ್ಯದ ಅಂತಿಮ ಸಂದೇಶ ಬಹಳ ಸರಳ ಹಾಗೂ ಶಕ್ತಿಶಾಲಿಯಾಗಿದೆ. ವಿಚಲಿತರಾಗುವುದು ಅಥವಾ ಡಿಸ್ಟ್ರಾಕ್ಷನ್ ಅನ್ನೋದು ನಮ್ಮ ಅಸ್ಲಿ ಸಮಸ್ಯೆಯೇ ಅಲ್ಲ, ಆದ್ಯತೆಯೇ ಅಸ್ಲಿ ಸಮಸ್ಯೆ. ಆದ್ಯತೆಯೇ ಅಸ್ಲಿ ಸಮಸ್ಯೆ. ನಿಜ. ಹೌದು. ನಮ್ಮ ಆದ್ಯತೆಯನ್ನ ನಾವು ಬದಲಾಯಿಸ್ಕೊಂಡ್ರೆ ನಮ್ಮ ಗಮನ ಸ್ವಯಂಚಾಲಿತವಾಗಿ ಬದಲಾಗುತ್ತೆ. ಇದು ನಿಜಕ್ಕೂ ನಮ್ಮ ಕಣ್ಣು ತೆರೆಸುವಂತಹ ಒಳನೋಟ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ನಾವೆಲ್ಲರೂ ಇಲ್ಲಿಯವರೆಗೂ ಗಮನಭಂಗ ಅನ್ನೋ ಒಂದು ದೊಡ್ಡ ಭ್ರಮೆಯಲ್ಲೇ ಬದುಕ್ದ್ವಿ ಅಲ್ವಾ? ಹೌದು, ಭ್ರಮೆನೇ ಅದು. ನಮ್ಗೆ ಫೋಕಸ್ ಮಾಡಕ್ ಬರಲ್ಲ, ನಮ್ಮ ಮಿದುಳಿನ ಕೆಪಾಸಿಟಿ ಕಡಿಮೆ ಆಗಿದೆ ಅಂತ ನಮ್ಮನ್ನ ನಾವೇ ದೂಷಿಸ್ಕೊಳ್ತಿದ್ವಿ. ಆದ್ರೆ ವಾಸ್ತವದಲ್ಲಿ ನಮ್ಮ ಗಮನ ಯಾವತ್ತೂ ಭಂಗ ಆಗಿರ್ಲೇ ಇಲ್ಲ. ಕರೆಕ್ಟ್. ನಮ್ಗೆ ಅರಿವಿಲ್ಲದೆಯೇ ನಾವು ಯಾವುದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಿದ್ವೋ ಆ ಆಕರ್ಷಕ ವಿಷಯಗಳ ಕಡೆಗೆ ನಮ್ಮ ಮಿದುಳು ಪರ್ಫೆಕ್ಟ್ ಆಗಿ ಓಡ್ತಾ ಇತ್ತು ಅಷ್ಟೇ. ಹೌದು. ಇದು ಎಲ್ಲರಿಗೂ, ಅಂದ್ರೆ ಕಲಿಯುವ ವಿದ್ಯಾರ್ಥಿಗಳಿಂದ ಹಿಡಿದು ಆಫೀಸ್ನಲ್ಲಿ ಕೆಲಸ ಮಾಡೋವರವರೆಗೂ ಹೊಸ ವಿಷಯಗಳನ್ನು ಅರಿಯುವ ಆಸಕ್ತಿಯರಿಗೆ ಅತ್ಯಂತ ಪ್ರಮುಖವಾದ ಪಾಠ. ಖಂಡಿತ. ಇನ್ನು ಮುಂದೆ ನಾವೇನಾದ್ರೂ ಕಲಿಯೋಕೆ ಕೂತಾಗ, ಅಯ್ಯೋ ನನ್ನ ಗಮನ ಬೇರೆ ಕಡೆ ಹೋಗ್ತಿದೆ, ನನ್ಗೆ ಏಕಾಗ್ರತೆ ಇಲ್ಲ ಅಂತ ಯೋಚನೆ ಮಾಡೋದನ್ನ ನಾವು ನಿಲ್ಲಿಸಬೇಕು. ಹೌದು, ನಿಲ್ಸಲೇಬೇಕು. ಆ ತರಹ ನೆಗೆಟಿವ್ ಆಗಿ ಯೋಚನೆ ಮಾಡೋ ಬದಲು ನಾವು ನಮ್ಮನ್ನೇ ಒಂದು ಸಿಂಪಲ್ ಆದ್ರೆ ಬಹಳ ಆಳವಾದ ಪ್ರಶ್ನೆ ಕೇಳ್ಕೋಬೇಕು. ಯಾವ ಪ್ರಶ್ನೆ? ನಾನು ಪ್ರಸ್ತುತ ಈ ಕ್ಷಣದಲ್ಲಿ ಯಾವುದಕ್ಕೆ ಹೆಚ್ಚು ಆದ್ಯತೆ ಕೊಡ್ತಿದ್ದೀನಿ ಅಂತ. ನನ್ನ ಪ್ರಯಾರಿಟಿ ನನ್ನ ಓದಿನ ಮೇಲಿದೆಯಾ ಅಥವಾ ಆ ಕ್ಷಣಕ್ಕೆ ಬರುವ ಯಾವುದೋ ಒಂದು ವಾಟ್ಸ್ಆಪ್ ನೋಟಿಫಿಕೇಶನ್ ಮೇಲಿದೆಯಾ? ಒಳ್ಳೆ ಪ್ರಶ್ನೆ. ಈ ಒಂದು ಪ್ರಶ್ನೆ
ನಮ್ಮ ಗಮನವನ್ನ ನಮ್ಮ ಕಂಟ್ರೋಲ್ಗೆ ತರೋದಿಕ್ಕೆ ಮೊದಲನೇ ಹೆಜ್ಜೆ ಆಗುತ್ತೆ ಅಲ್ವಾ? 100ಕ್ಕೂ 100 ನಿಜ. ನಮ್ಮ ಸಾಮರ್ಥ್ಯದಲ್ಲಿ ಯಾವುದೇ ಕೊರತೆ ಇಲ್ಲ. ಕೊರತೆ ಇರೋದು ನಮ್ಮ ಆಯ್ಕೆಗಳಲ್ಲಿ. ನಾವು ಯಾವುದನ್ನ ಆಯ್ಕೆ ಮಾಡ್ತೀವಿ, ಪ್ರತಿದಿನ ಯಾವುದಕ್ಕೆ ಬೆಲೆ ಕೊಡ್ತೀವಿ ಅನ್ನೋದು ನಮ್ಮ ಭವಿಷ್ಯದ ಕಲಿಕೆಯ ಗುಣಮಟ್ಟವನ್ನ ನಿರ್ಧರಿಸುತ್ತೆ. ಇದೊಂದು ಅದ್ಭುತವಾದ ಇನ್ಸೈಟ್. ನಾವು ವಿಷಯಗಳನ್ನ ಕಲಿಯುವ ವಿಧಾನವನ್ನ ಮಾತ್ರವಲ್ಲ, ನಾವು ನಮ್ಮ ಇಡೀ ದಿನಚರಿಯನ್ನು ನೋಡುವ ರೀತಿಯನ್ನ ಇದು ಬದಲಾಯಿಸುತ್ತೆ. ಖಂಡಿತ. ಹಾಗಾದ್ರೆ ಈ ಇಡೀ ಆಳವಾದ ಚರ್ಚೆಯನ್ನ ಮುಗಿಸೋದಕ್ಕೂ ಮುನ್ನ ಒಂದು ಆಳವಾದ ಪ್ರಶ್ನೆಯನ್ನ ನಾನು ಕೇಳೋಕೆ ಇಷ್ಟಪಡ್ತೀನಿ. ಹೇಳಿ. ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ಮೂಲ ಪಠ್ಯದಲ್ಲಿ ಹೇಳಿರುವ ಹಾಗೆ ನಮ್ಮ ಗಮನ ಕೇವಲ ನಮ್ಮ ನೈಜ ಆದ್ಯತೆಗಳನ್ನ ಮಾತ್ರ ಫಾಲೋ ಮಾಡುತ್ತೆ ಅನ್ನೋದಾದ್ರೆ, ನಾವು ಪ್ರತಿದಿನ ಗಂಟೆಗಟ್ಲೆ ನಮ್ಮ ಮೊಬೈಲ್ ಸ್ಕ್ರೀನ್ಗಳ ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ಕಳೆಯುವ ಸಮಯ ನಮ್ಮ ಕಾಣದ ಆದ್ಯತೆಗಳ ಬಗ್ಗೆ ಯಾವ ಕಠೋರ ಸತ್ಯವನ್ನ ಬಿಚ್ಚಿಡ್ತಾ ಇದೆ? ಓಹ್, ಇದು ನಿಜಕ್ಕೂ ಎಚ್ಚರಿಸುವ ಪ್ರಶ್ನೆ. ಹೌದು. ನಾವು ಬಾಯಲ್ಲಿ ನನ್ಗೆ ನನ್ನ ಕೆರಿಯರ್ ಮುಖ್ಯ, ನನ್ನ ಓದು ಮುಖ್ಯ ಅಂತ ಏನೇ ಹೇಳ್ಕೋಬಹುದು. ಆದ್ರೆ ನಾವು ನಮ್ಮ ದಿನದ ಅತಿ ಹೆಚ್ಚು ಸಮಯವನ್ನ ಎಲ್ಲೆಲ್ಲಿ ಕಳಿತಿದ್ದೀವಿ ಅನ್ನೋದು ನಮ್ಮ ನೈಜ ಆದ್ಯತೆಗಳನ್ನ ಬೆತ್ತಲೆ ಮಾಡ್ತಲ್ವಾ? ಖಂಡಿತ ಮಾಡುತ್ತೆ. ನಮ್ಮ ಅಸಲಿ ಪ್ರಯಾರಿಟಿ ಯಾವುದು ಅನ್ನೋ ಆ ಸತ್ಯವನ್ನ ಒಪ್ಕೊಳ್ಳೋಕೆ ನಾವೆಲ್ರೂ ಮಾನಸಿಕವಾಗಿ ಸಿದ್ಧರಿದ್ದೀವಾ? ಎಲ್ರೂ ಒಮ್ಮೆ ಯೋಚಿಸಿ.